ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕೊನೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣ ಮತ್ತೆ ಬಿಡುಗಡೆ ಆಗಿದೆ. ಮತ್ತೆ ಜಮೆ ಪ್ರಕ್ರಿಯೆ ಕೂಡ ಶುರುವಾಗಿದೆ. ಇದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲೆ ಸಂಪೂರ್ಣವಾಗಿ ವಿಡಿಯೋನ ನೋಡಿ. ಯಾರೆಲ್ಲ ಹೊಸಬ್ರು ಚಾನಲ್ನ ನೋಡ್ತಾ ಇದ್ದೀರಾ, ಅದರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ, ಆವಾಗ ನೋಟಿಫಿಕೇಷನ್ಸ್ ಬರುತ್ತೆ. ನೀವು ಫ್ರೀ ಇರೋ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನು ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ಗಳಾಗಿರ್ಬೋದು, ಅಥವಾ ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸ್ವಲ್ಪ ನೋಡ್ತೀರಾ, ಕಮೆಂಟ್ ಮಾಡ್ತೀರಾ. ಸೊ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಏನು ಡೌಟ್ಸೇ ಬರಲ್ಲ, ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ. ಹಾಗಾಗಿ ಸ್ಕಿಪ್ ಮಾಡ್ದಲೇ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಎಸ್ ಹೌದು, ಮತ್ತೆ ಜಮೆ ಪ್ರಕ್ರಿಯೆ ಶುರುವಾಗಿದೆ. ಹಾಗಾದರೆ ಇದು ಯಾವ ಕಂತಿನ ಹಣ, ಯಾರಿಗೆಲ್ಲ ಬಂದಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಈಗ ಏನಾಗಿದೆ ಅಂದರೆ, ಇದುವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ 30ನೇ ಕಂತಿನ ಹಣದವರೆಗೂ ಕೂಡ ಜಮೆ ಆಗಿದೆ. ಈಗ ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದ್ರು, ಪರಿಷ್ಕರಣೆ ಮಾಡ್ತಾ ಇದ್ದೀವಿ, ಮತ್ತೆ ಮರು ಅರ್ಜಿ ಸಲ್ಲಿಕೆ ಮಾಡಬೇಕು. ಯಾರೆಲ್ಲ ಅರ್ಜಿ ಮತ್ತೆ ಸಲ್ಲಿಸ್ತೀರಾ, ನೀವು ಅರ್ಹರಿದ್ದೀರಾ ಅಂತಲೇ ನೆಕ್ಸ್ಟು ಹಣ ಜಮೆ ಮಾಡ್ತೀವಿ ಅಂತ ಹೇಳಿದರು. ಬಟ್ ಇದ್ರ ನಡುವೆ ಈಗ ಮತ್ತೆ ಹಣ ಜಮೆ ಮಾಡ್ತಾ ಇದ್ದಾರೆ. ಯಾರಿಗೆಲ್ಲ ಜಮೆ ಮಾಡ್ತಿದ್ದಾರೆ ಅಂತಂದರೆ, ಯಾರಿಗೆಲ್ಲ ಪೆಂಡಿಂಗ್ ಹಣ ಇತ್ತು ನೋಡಿ, ಈಗ ಇದುವರೆಗೂ 30ನೇ ಕಂತಿನ ಹಣದವರೆಗೂ ಜಮೆ ಮಾಡಿದ್ದಾರಲ್ವ. ಕೆಲವೊಬ್ಬರಿಗೆ 30ನೇ ಕಂತಿನ ಹಣದವರೆಗೂ ಕೂಡ ಬಂದಿದೆ, ಕೆಲವೊಬ್ಬರಿಗೆ 28ನೇ ಕಂತಿನವರೆಗೂ ಕೂಡ ಬಂದಿದೆ, ಇನ್ನೂ 2 ಕಂತಿನ ಬಂದಿರಲ್ಲ. ಸೊ ಅಂಥವ್ರಿಗೆ ಯಾರಿಗೆಲ್ಲ ಪೆಂಡಿಂಗ್ ಇತ್ತು ಅವ್ರಿಗೆಲ್ಲ ಕ್ಲಿಯರ್ ಮಾಡ್ತಿದ್ದಾರೆ. ಯಾಕಂದರೆ 29, 30ನೇ ಕಂತಿನ ಹಣ ಜಮೆ ಮಾಡಬೇಕಾದ್ರೆ ಎಲೆಕ್ಷನ್ಸ್ ಬಂದಿತ್ತು. ಆಮೇಲೆ ರಿಸಲ್ಟ್ ಟೈಮಲ್ಲೆಲ್ಲ ಹಣ ಜಮೆ ಮಾಡೋ ಹಂಗಿರಲಿಲ್ಲ, ಹಾಗಾಗಿ ಹೋಲ್ಡ್ ಮಾಡಿದರು. ಆಮೇಲೆ ಮತ್ತೆ ಟೆಕ್ನಿಕಲ್ ಇಶ್ಯೂ ಅಂತ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಅಪ್ಡೇಟ್ನ ಕೊಟ್ಟಿದ್ದರು. ಹಾಗಾಗಿ ಕೆಲವೊಬ್ಬರಿಗೆ ಬಂದಿತ್ತು, ಕೆಲವೊಬ್ಬರಿಗೆ ಬಂದಿರಲಿಲ್ಲ. ಹಾಗಾಗಿ ಯಾರಿಗೆಲ್ಲ ಪೆಂಡಿಂಗ್ ಇದ್ದು ಅವರಿಗೆ ಮೊನ್ನೆ ಸಂಜೆ 5 ಗಂಟೆಯಿಂದನೇ ಜಮೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನಕ್ಕೆ ಬಂದಿದೆ, ಕಮೆಂಟ್ ಕೂಡ ಮಾಡಿದ್ದೀರಾ. ಸೊ ಇವಾಗ ವಿಡಿಯೋ ನೋಡ್ತಿರೋರಲ್ಲಿ ನಿಮ್ಗೇನಾದರೂ ಹಣ ಬಂದಿದೆ 29, 30, ಅಕಸ್ಮಾತ್ 28ನೇ ಕಂತಿನ ಹಣ ಪೆಂಡಿಂಗ್ ಇತ್ತು ಅಂದರೆ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಅಕಸ್ಮಾತ್ ಬಂದಿಲ್ಲ ಅಂದರೆ ವೆಯ್ಟ್ ಮಾಡಿ. ನಿಮಗೆ ಬಂದಿದೆ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಮಗೆ ಹಣ ಜಮೆ ಆಗಿದೆ, ಬಂತು, ನಾವು ಈ ಜಿಲ್ಲೆ ಅಂದ್ಬಿಟ್ಟು ಮೆನ್ಷನ್ ಮಾಡಿ. ಆಗ ವಿಡಿಯೋ ಕಮೆಂಟ್ಸ್ ತುಂಬ ಜನ ನೋಡ್ತಾರೆ. ಅವ್ರಿಗೂ ಕೂಡ ನಿಮ್ಮ ಜಿಲ್ಲೆಯವರೇ ಆಗಿದ್ದರೆ ಅವ್ರಿಗೂ ಕೂಡ ಕನ್ಫರ್ಮೇಷನ್ ಸಿಗುತ್ತೆ, ಓಕೆ ಜಮೆ ಆಗ್ತಾ ಇದೆ ಅಥವಾ ಜಮೆ ಆಗ್ತಾ ಇಲ್ಲ ಅಂತ. ಹಾಗಾಗಿ ಕಮೆಂಟ್ ಮಾಡಿ ಅನ್ನೋದು. ಅಕಸ್ಮಾತ್ ಏನಾರು ನೀವು GST ಪೇಯರ್ಸ್ ಇರ್ತೀರಾ, ಟ್ಯಾಕ್ಸ್ ಪೇಯರ್ಸ್ ಇರ್ತೀರಾ, ಅಥವಾ ನೀವು ಯಾರ ಹೆಸರಲ್ಲಿ ಅಪ್ಲೈ ಮಾಡಿರ್ತೀರೋ ಅವ್ರು ಮೃತಪಟ್ಟಿರ್ತಾರೆ. ಬಟ್ ಇಷ್ಟು ದಿನ ಬರ್ತಿತ್ತು, ಈಗ ಬಂದಿಲ್ಲ ಅಂದರೆ ನಿಮಗೆ ಬರೋದಿಲ್ಲ. ಯಾಕಂದರೆ ಕ್ಯಾನ್ಸಲ್ ಮಾಡ್ತಿದ್ದಾರೆ, ಕ್ಯಾನ್ಸಲೇಷನ್ ಪ್ರಕ್ರಿಯೆ ಶುರು ಮಾಡಿದ್ದಾರೆ. ನಿಮಗೂ ಕೂಡ ಗೊತ್ತಿದೆ, ಈಗ ಯಾರೆಲ್ಲ ಮೃತಪಟ್ಟಿರ್ತಾರೆ ಅಥವಾ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇರ್ತಾರೆ ಅಂಥವ್ರದ್ದೆಲ್ಲ ಯಾರ್ದು ಆಧಾರ್ ಕಾರ್ಡ್ ಲಿಂಕ್ ಮಾಡಿರಲ್ಲ, ಯಾರು KYC ಮಾಡಿರಲ್ಲ. ಸೊ ಇಂಥವ್ರದ್ದೆಲ್ಲದು ಕೂಡ ಕ್ಯಾನ್ಸಲ್ ಮಾಡ್ತಿದ್ದಾರೆ. ಹಾಗಾಗಿ ಅಕಸ್ಮಾತ್ ನೀವೇನಾದ್ರು ಆಧಾರ್ ಕಾರ್ಡ್ ಲಿಂಕ್ ಮಾಡಿರಲ್ಲ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ, ಅಥವಾ KYC ಮಾಡಿಸಿರಲ್ಲ, ಅಥವಾ ಮೃತಪಟ್ಟಿರೋರ ಅಕೌಂಟಿಗೆ ಬರ್ತಿತ್ತು ಇಷ್ಟು ದಿನ ಅಂತಂದರೆ ಇನ್ನು ಮುಂದೆ ಬರೋದಿಲ್ಲ. ಎಲ್ಲ ಕ್ಲಿಯರ್ ಆಗಿದೆ, ನಾವು ಯಾವುದೇ ರೀತಿ ಟ್ಯಾಕ್ಸ್ ಪೇಯರ್ಸ್ ಇಲ್ಲ, ನಮ್ಮದು ಲಿಂಕ್ಗಳಾಗಿದೆ ಅಂದರೆ ಖಂಡಿತವಾಗ್ಲೂ ಬಂದೇ ಬರುತ್ತೆ. ನಿಮ್ಮದು ಪೆಂಡಿಂಗ್ ಹಣ ಏನಿದೆ ಎಲ್ಲ ಕೂಡ ಕ್ಲಿಯರ್ ಮಾಡ್ತಾ ಇದ್ದಾರೆ. ಸೊ ತಲೆಗೆಡಿಸ್ಕೋಬೇಡಿ. ಇನ್ನು ನೆಕ್ಸ್ಟ್ ಡೌಟ್ ಬರ್ಬೋದು, ಹೌದು 30ನೇ ಕಂತಿನ ಹಣದವರೆಗೂ ಜಮೆ ಮಾಡಿದ್ದಾರೆ, ಇನ್ನು 31ನೇ ಕಂತಿನ ಹಣ ಯಾವಾಗ ಬರುತ್ತೆ, ಇವಾಗ ಬರುತ್ತಾ, ಇನ್ನೂ ಲೇಟ್ ಆಗುತ್ತೆ? ಯಾಕಂದರೆ ಈಗ ಮತ್ತೆ ಮರು ಅರ್ಜಿ ಸಲ್ಲಿಕೆ ಅಂತ ಹೇಳ್ತಿದ್ದಾರೆ. ಅದು ಹಾಗಾಗಿ ತುಂಬ ಟೈಮ್ ತೊಗೊಳ್ತಾರೆ. ಏನು ಅಂತಂದರೆ, ನಮಗೆ ಇವಾಗ ಅಪ್ಡೇಟ್ ಬಂದಿರೋ ಪ್ರಕಾರ 31ನೇ ಕಂತಿನ ಹಣ ಅಂದರೆ ಮೇ ತಿಂಗಳ ಹಣ. ಸೊ ಇವಾಗ ಜಮೆ ಪ್ರಕ್ರಿಯೆ ಶುರು ಮಾಡ್ತಿದ್ದಾರೆ ಅಂತ ಅಪ್ಡೇಟ್ ಬಂದಿದೆ. ಯಾಕಂದರೆ 30ನೇ ಕಂತಿನ ಹಣ ಬಿಡುಗಡೆ ಟೈಮಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು 30, 31ನೇ ಕಂತಿನ ಹಣ ಎರಡಕ್ಕೂ ಕೂಡ ಹಣಕಾಸು ಇಲಾಖೆಯಿಂದ ಹಣ ಬಂದಿದೆ ಅಂತ. ಬಟ್ ಇಲಾಖೆ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬರೀ 30ನೇ ಕಂತಿನ ಹಣ ಮಾತ್ರ DBT ಮುಖಾಂತರ ಜಮೆ ಮಾಡಿದರು. 31ನೇ ಕಂತಿನ ಹಣ ಮಾಡಿರಲಿಲ್ಲ. ಆಮೇಲೆ ನಿಮಗೂ ಕೂಡ ಗೊತ್ತಿದೆ, ಎಲೆಕ್ಷನ್ಸ್ ಬಂತು, ಆಮೇಲೆ ಟೆಕ್ನಿಕಲ್ ಇಶ್ಯೂ ಆಯಿತು. ನೆಕ್ಸ್ಟು ಈಗ ಮತ್ತೆ ಈಗೆಲ್ಲ CM ಚೇಂಜ್ ಆಗಿದ್ದಾರೆ. ಹಾಗಾಗಿ ಇವಾಗ ಹೋಲ್ಡಲ್ಲಿತ್ತು. ಇಷ್ಟು ದಿನ ಯಾವುದೇ ರೀತಿ ಅಪ್ಡೇಟ್ ಬಂದಿರಲಿಲ್ಲ. ಬಟ್ ಜಮೆ ಪ್ರಕ್ರಿಯೆ ಶುರುವಾಗ್ತಾ ಇದೆ ಅಂದ್ಬಿಟ್ಟು ರೀಸೆಂಟಾಗಿ ಅಪ್ಡೇಟ್ ಬಂದಿದೆ. 31ನೇ ಕಂತಿನ ಹಣ ಜಮೆ ಆದಮೇಲೆ ಅಪ್ಲಿಕೇಶನ್ ಮತ್ತು ಮರು ಅರ್ಜಿ ಸಲ್ಲಿಕೆಗೆ ಅವಕಾಶ ಕೊಡ್ತಾರೆ ಅನಿಸುತ್ತೆ. ಯಾಕಂದರೆ ಈಗ ಜೂನ್ 25 ನಂತರ
ಅಪ್ಲಿಕೇಶನ್ ಬಿಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂದರೆ ಜೂನ್ 25ಕ್ಕೆ ಸಚಿವ ಸಂಪುಟ ಫಾರ್ಮ್ ಆಗುತ್ತೆ. ಅದಾದಮೇಲೆ ಅಪ್ಲಿಕೇಶನ್ ಬಿಡ್ತಾರೆ. ಯಾಕಂದರೆ ಗೊತ್ತಾಗಬೇಕಲ್ಲ, ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗಾಗಿರ್ಬೋದು ಅಥವಾ ಗೃಹ ಜ್ಯೋತಿ ಯೋಜನೆ ಎರಡಕ್ಕೂ ಕೂಡ ಮರು ಅರ್ಜಿ ಸಲ್ಲಿಕೆ ಮಾಡೋಕ್ಕೆ ಹೇಳಿದ್ದಾರೆ. ಹಾಗಾಗಿ ಆ ಒಂದು ಇಲಾಖೆಗೆ ಯಾರು ಬರ್ತಾರೆ ಏನು ಅಂತ ನೋಡಿಕೊಂಡು 25ನೇ ತಾರೀಕು ನಂತರ ಮರು ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಕೊಡ್ತಾರೆ ಅನಿಸುತ್ತೆ. ಅಷ್ಟರೊಳಗೆ ಮೇ ಬಿ 31ನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡ್ತಾರೆ. ಯಾಕಂದರೆ ಪ್ರಕ್ರಿಯೆ ಶುರುವಾಗಿದೆ ಅಂತ ಅಪ್ಡೇಟ್ ಬಂದಿದೆ. ಯಾಕಂದರೆ ಹಣಕಾಸು ಇಲಾಖೆಯಿಂದ ಹಣ ರಿಲೀಸ್ ಮಾಡಿಬಿಟ್ಟಿದ್ದಾರಲ್ಲ, ಹಾಗಾಗಿ ಅವ್ರು ಕೊಡಲೇಬೇಕು. ಹಾಗಾಗಿ ಅತಿ ಶೀಘ್ರದಲ್ಲೇ 31ನೇ ಕಂತಿನ ಹಣ ಕೂಡ ಬರ್ತಾ ಇದೆ. ಹಾಗಾಗಿ ಹಳೆ ಪೆಂಡಿಂಗ್ ಹಣ ಏನಿದೆ ಅದೆಲ್ಲ ಕ್ಲಿಯರ್ ಮಾಡ್ತಿದ್ದಾರೆ. ಈ ಹಣ ಕ್ಲಿಯರ್ ಆದ ಕೂಡಲೇ 31ನೇ ಕಂತಿನ ಹಣ ಕೂಡ DBT ಮುಖಾಂತರ ಮಹಿಳೆಯರ ಖಾತೆಗೆ ಬರುತ್ತೆ. ಸೊ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇನ್ನು ಗೃಹಲಕ್ಷ್ಮಿ ಯೋಜನೆಗಾಗಿರ್ಬೋದು ಅಥವಾ ಗೃಹ ಜ್ಯೋತಿ ಯೋಜನೆಗಾಗಿರ್ಬೋದು ಏನೆಲ್ಲ ದಾಖಲಾತಿಗಳನ್ನ ಕೊಡಬೇಕು, ನೀವು ಎಲ್ಲೋಗಿ ಅಪ್ಲೈ ಮಾಡಬೇಕು, ಇದ್ರ ಬಗ್ಗೆ ಆಲ್ರೆಡಿ ನಾನು ವಿಡಿಯೋ ಮಾಡಿ ತಿಳಿಸಿದ್ದೀನಿ. ನಿಮಗೆ ಗೊತ್ತಿಲ್ಲ ಅಂದರೆ ನೀವು ಹಿಂದಿನ ವೀಡಿಯೋಸ್ನ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಹಾಗಾಗಿ ಹೇಳೋದು, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗಲೂ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ನಿಮಗೆ ನನ್ನ ಚಾನಲಲ್ಲಿ ಎಲ್ಲ ಅಪ್ಡೇಟ್ಸ್ ಕೂಡ ಕೊಡ್ತಿರ್ತೀನಿ. ಕೇಂದ್ರ ಸರ್ಕಾರದಾಗಿರ್ಬೋದು, ರಾಜ್ಯ ಸರ್ಕಾರದಾಗಿರ್ಬೋದು, ಏನೇ ಹೊಸ ಅಪ್ಡೇಟ್ಸ್ಗಳು ಬಂದರೂ ಕೂಡ ನೀವು ನನ್ನ ಚಾನಲಲ್ಲಿ ವೀಡಿಯೋಸ್ನ ನೋಡ್ಬೋದು. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇನ್ನು ಯಾವ ಡೇಟಿಂದ ಅರ್ಜಿ ಸಲ್ಲಿಸಬೇಕು ಗೃಹಲಕ್ಷ್ಮಿಗಾಗಿರ್ಬೋದು, ಗೃಹ ಜ್ಯೋತಿಗಾಗಿರ್ಬೋದು ಅಂದರೆ ಅಫಿಷಿಯಲಿ ಯಾವುದೇ ಡೇಟ್ ಅಂತ ಅನೌನ್ಸ್ ಮಾಡಿಲ್ಲ. ನಾನು ಆಗಲೇ ಹೇಳ್ದಂಗೆ ಸಚಿವ ಸಂಪುಟ ಆಗಬೇಕಲ್ಲ, ಹಾಗಾಗಿ ಅದಾದಮೇಲೆ ಅಪ್ಲಿಕೇಶನ್ ಬಿಡುವಂಥದ್ದು. ಇನ್ನು ಬೆಂಗಳೂರು 1, ಗ್ರಾಮ 1, ಕರ್ನಾಟಕ 1 ಈ 3 ಸೆಂಟರ್ ಬಿಟ್ಟರೆ ಬೇರೆ ಕಡೆ ಎಲ್ಲೂ ಕೂಡ ನೀವು ಅರ್ಜಿ ಸಲ್ಲಿಸೋಕ್ಕಾಗೋದಿಲ್ಲ. ಇದ್ರ ಬಗ್ಗೆ ಸ್ವತಃ DK ಶಿವಕುಮಾರ್ ಅವರೇ ಕನ್ಫರ್ಮೇಷನ್ನ ಕೊಟ್ಟಿದ್ದಾರೆ. ಇನ್ನು ಗೃಹಲಕ್ಷ್ಮಿ ಯೋಜನೆಗೆ ಮರು ಅರ್ಜಿ ಸಲ್ಲಿಸಬೇಕಂದ್ರೆ ನಿಮಗೆ ಆಧಾರ್ ಕಾರ್ಡ್ ಇರಬೇಕು, ನಿಮ್ಮ ರೇಷನ್ ಕಾರ್ಡ್ ಇರಬೇಕು, ಹಾಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ನ ತೊಗೊಂಡು ಹೋಗಬೇಕಾಗತ್ತೆ. ನೆಕ್ಸ್ಟು ನಿಮ್ಮ ಹಸ್ಬೆಂಡ್ ಆಧಾರ್ ಕಾರ್ಡ್, ನಿಮ್ಮ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಅಕೌಂಟ್ಗೆ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಬ್ಯಾಂಕ್ ಪಾಸ್ಬುಕ್, ಹಾಗೆ ನೀವು ಲಿಂಕ್ ಆಗಿರೋ ಮೊಬೈಲ್ ನಂಬರ್ನ ಕೂಡ ತೊಗೊಂಡು ಹೋಗಬೇಕಾಗತ್ತೆ. ಯಾಕಂದರೆ ತಮ್ಮ ಇಂಪ್ರೆಷನ್ ಮೂಲಕ ನೀವು ತಮ್ಮ ಇಂಪ್ರೆಷನ್ ಕೂಡ ತೊಗೊಳ್ಳೋದ್ರಿಂದ ನಿಮಗೆ ಆ ನಂಬರ್ಗೆ OTP ಬರುವಂಥದ್ದು. ಹಾಗಾಗಿ ಮೊಬೈಲ್ನ ಕೂಡ ತೊಗೊಂಡೋಗಿ. ಇನ್ನು ಗೃಹ ಜ್ಯೋತಿ ಯೋಜನೆಗೂ ಕೂಡ ವೋಟರ್ ID ಕಂಪಲ್ಸರಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಈಗ ಆಧಾರ್ ಕಾರ್ಡ್ ಮಾಡಿದ್ರೆ ಅದು ಕೂಡ ತುಂಬಾ ಫೇಕಾಗಿ ಆಧಾರ್ ಕಾರ್ಡ್ನ ಮಾಡ್ಕೊಳ್ತಿದ್ದಾರೆ ಬೇರೆ ರಾಜ್ಯದವರು ಕೂಡ. ಹಾಗಾಗಿ ವೋಟರ್ ID ಇಸ್ ದ ಬೆಸ್ಟ್ ಆಪ್ಷನ್ ಗೃಹ ಜ್ಯೋತಿ ಯೋಜನೆಗೆ. ಯಾಕಂದರೆ ಗೊತ್ತಾಗಬೇಕಲ್ಲ, ಈ ಯೋಜನೆ ಲಾಭ ಪಡಿಬೇಕಾಗಿರೋದು ಕರ್ನಾಟಕ ರಾಜ್ಯದವ್ರು ಮಾತ್ರ, ಅದು ಅರ್ಹರಿಗೆ ಮಾತ್ರ. ಹಾಗಾಗಿ ಗೊತ್ತಾಗಬೇಕು ನಮ್ಮ ರಾಜ್ಯದವರೇನಾ ಬೇರೆಯವರೇನಾ ಅಂದರೆ ವೋಟರ್ ID ಅಂದರೆ ಗೊತ್ತಾಗ್ಬಿಡುತ್ತಲ್ಲ ಕರ್ನಾಟಕದವರೇನಾ ಏನು ಅಂದ್ಬಿಟ್ಟು. ಹಾಗಾಗಿ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಬಟ್ ಅದ್ರ ಬಗ್ಗೆ ಏನು ಅಫಿಷಿಯಲ್ ಅನೌನ್ಸ್ ಮಾಡಿಲ್ಲ. ನಿಮ್ಗೆ ಏನನ್ಸುತ್ತೆ, ವೋಟರ್ ID ಕಂಪಲ್ಸರಿ ಮಾಡಬೇಕಾ ಬೇಡವಾ, ಏನನ್ಸುತ್ತೆ ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ಪೆಂಡಿಂಗ್ ಹಣ ಯಾರಿಗೆಲ್ಲ ಇತ್ತು ನಿಮಗೆ ಜಮೆ ಆಗಿದೆ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ, ಆಗ ಬೇರೆಯವ್ರಿಗೂ ಕೂಡ ಕನ್ಫರ್ಮೇಷನ್ ಸಿಗುತ್ತೆ. ಇದೇ ಥರ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮಗೆ ಈ ಇನ್ಫಾರ್ಮೇಷನ್ ಚೆನ್ನಾಗಿದೆ, ಯೂಸ್ಫುಲ್ ಇದೆ ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.